ಈಗ ಶ್ರೀನಿವಾಸ ರಾಜ ಶ್ರೀನಿವಾಸ ಸನ್ನಿಧಿ ಎಂದು ಕಾಯತಕ್ಕದ್ದು. ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿ ಅಂತ ಕಾಯತಕ್ಕದ್ದು. ಯಾರು ಅಲ್ಪಮಾನವ ನಾನು ಕರೆಯಕ್ಕಾಗಲ್ಲ, ಏನ್ ಶಾಪ ಕೊಡ್ತೀರಿ? ಶಾಪವಿಲ್ಲ. ಏತಕ್ಕಾಗಿ ಶಾಪವನ್ನು ನೀಡಬೇಕಾಗಿರುವುದು? ಶ್ರೀನಿವಾಸ ಅಂತಲೇ ಕರೆಯೋದು, ಶ್ರೀನಿವಾಸ ಅಂತಲೇ ತಿಳಿದುಕೋ 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 ತಿಳಿದುಕೋ. ಅಂದರೆ ಮಹಾರಾಜನನ್ನು ಕರೆಯುವ ಸಮಯದಲ್ಲಿ ಪೂರ್ಣವಾದ ನಾಮದಿಂದ, ಅಂದರೆ ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿ ಎಂದು ಕರೆಯತಕ್ಕದ್ದು. ಬಾರುವುದಕ್ಕೆ ಸಾಧ್ಯವೇ ಇಲ್ಲ. ಬಾರುವುದಕ್ಕೆ ಸಾಧ್ಯವೇ ಇಲ್ಲ. ಬಾರುವುದಕ್ಕೆ ಸಾಧ್ಯವೇ ಇಲ್ಲ. ಸಾಧ್ಯವೇ ಇಲ್ಲ. ಬಾರುವುದಕ್ಕೆ ಸಾಧ್ಯವೇ ಇಲ್ಲ. ಬಾರುವುದಕ್ಕೆ ಸಾಧ್ಯವೇ ಇಲ್ಲ. ತಿಳಿದುಕೋ, ರಾಜ ಶ್ರೀನಿವಾಸ ಸನ್ನಿಧಿ ದೇಹದಲ್ಲಿಯೇ ಇರುವೆ. ಆದ ಕಾರಣ ಬರುವ ಅವಶ್ಯಕತೆಯೇ ಇಲ್ಲ. ದೇಹದಲ್ಲೇ ಇರುವವರು ಎಲ್ಲಿಗೆ ಬರುವರ? ಆ ಮಹಾಕಾಳಿಗೆ ತಾಕತ್ತಿದ್ರೆ ಅಲ್ಪಮಾನವನಾದ ಮನುಷ್ಯ ನನ್ನ ಮೈ ಮೇಲೆ ಬದಲು ಬರುವುದಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ರಾಜ ಶ್ರೀನಿವಾಸ ಸನ್ನಿಧಿಯ ದೇಹವನ್ನು ಹೊರತುಪಡಿಸಿ ಮತ್ತೊಂದು ದೇಹವನ್ನು ಒಕ್ಕಲಾರೆ. ಯಾಕೆ ರಾಜ ಶ್ರೀನಿವಾಸನ ಆಯ್ಕೆ ಮಾಡಿಕೊಂಡಿದ್ವಿ? ಅವನು ಇಲ್ಲಿಯ ತನಕ ತಿಳಿಸಿಕೊಟ್ಟನಲ್ಲವೇ ಯಾವ ರೀತಿಯಾಗಿ ಅವನ ದೇಹವನ್ನು ಒಪ್ಪುವಂತ ಆಯ್ತೆಂದು. ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿಯಾಗಿ ಸೂಚಿಸಬೇಕಾಗಿ ಆ ಶ್ರೀನಿವಾಸ ಸನ್ನಿಧಿಯಾಗಿ ಸೂಚಿಸೋ ಬದಲು ಮಹಾಕಾಳಿಯಾಗಿ ಶ್ರೀನಿವಾಸ ಮೈ ಮೇಲೆ ಬಂದು ಮಹಾಕಾಳಿಯ ವೇಷ ಹಾಕೊಂಡು ಒಂದ್ ಕಡೆ ಪೀಠ ಸ್ಥಾಪನೆ ಮಾಡ್ಕೊಂಡು ಕೂತಿದ್ರೆ ಎಲ್ಲ ಮಾನವರು ನಿಮ್ಮ ಹತ್ರ ಬಂದು ಬೇಕೆಲ್ಲ ಕೇಳ್ಕೊಂಡು ಒಂದು ವ್ಯವಸ್ಥೆ ಮಾಡ್ಬೋದಾಯ್ತು. ಶ್ರೀನಿವಾಸನ ಮಹಾಕಾಳಿಯಾಗಿ ವೇಷವನ್ನು ಬದಲಾಯಿಸಕ್ಕೆ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಮಹಾಕಾಳಿ ಶಕ್ತಿ ಕೊಡ್ತಾಳೆ ಶ್ರೀನಿವಾಸ್ಗೆ. ತಿಳಿದುಕೋ, ಮಹಾರಾಜ ರಾಜ ಶ್ರೀನಿವಾಸ ಶಕ್ತಿಯನ್ನು ಅರಿವೆಯಾ? ಎಸ್, ಅರಿವೆಯಾ? ಸಾಧ್ಯವೇ ಇಲ್ಲ. ಮಹಾರಾಜನ ಶಕ್ತಿಯನ್ನು ಅರಿಯಲು ಸಾಧ್ಯವೇ ಇಲ್ಲ. ಏಕೆಂದರೆ ಮಹಾರಾಜನೆಂದರೆ ಹಲವಾರು ರೀತಿಯ ಶಕ್ತಿಗಳನ್ನು ಪಡೆದುಕೊಂಡಿರುವವನು. ಏತಕ್ಕಾಗಿ ಪಡೆದುಕೊಂಡಿರುವವನೆಂದು ಸಹ ತಿಳಿಸಿಕೊಡುವೆ. ಮಹಾಕಾಳಿ ಅಲ್ದಲೆ ನನ್ನ ಸೃಷ್ಟಿಯೇ ಮಹಾರಾಜನಲ್ಲವೇ? ಶಿಷ್ಯ ಸೃಷ್ಟಿ ನನ್ನ ಸೃಷ್ಟಿಯೇ ಮಹಾರಾಜನ್. ಹಾಗಾದ್ರೆ ಮುನಿಯಪ್ಪ ಅಲ್ಲ, ಮುನಿಯಪ್ಪ ಅವನ ಜನಕನವನು ಅಷ್ಟೇ. ವಿಕ್ರಮಾದಿತ್ಯ ಅಲ್ಲ, ವಿಕ್ರಮಾದಿತ್ಯನು ಹಿಂದಿನ ಜನ್ಮದವನು. ಸುಯೋಧನನು ಅಲ್ಲ, ಅವನು ಅದಕ್ಕಿಂತ ಹಿಂದಿನ ಜನ್ಮದವನು. ಮುನಿಶಾಮಪ್ಪ ಅಲ್ಲ. ಅಲ್ಲ. ಈಗ ಶ್ರೀನಿವಾಸ್ ರಾಜ ಶ್ರೀನಿವಾಸ ಸನ್ನಿಧಿ ಎಂದು ಕರೆಯತಕ್ಕದ್ದು. ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿ ಅಂತ ಕರೆಯತಕ್ಕದ್ದು. ಯಾರು ಅಲ್ಪಮಾನವರು ನಾನು ಕರೆಯಕ್ಕಾಗಲ್ಲ, ಏನ್ ಶಾಪ ಕೊಡ್ತೀರಿ? ಶಾಪವಿಲ್ಲ. ಏತಕ್ಕಾಗಿ ಶಾಪವನ್ನು ನೀಡಬೇಕಾಗಿರುವುದು? ಶ್ರೀನಿವಾಸ ಅಂತಲೇ ಕರೆಯೋದು, ಶ್ರೀನಿವಾಸ ಅಂತಲೇ ತಿಳಿದುಕೋ 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 ತಿಳಿದುಕೋ. ಅಂದರೆ ಮಹಾರಾಜನನ್ನು ಕರೆಯುವ ಸಮಯದಲ್ಲಿ ಪೂರ್ಣವಾದ ನಾಮದಿಂದ, ಅಂದರೆ ಮಹಾರಾಜ ರಾಜ ಶ್ರೀನಿವಾಸ ಸನ್ನಿಧಿ ಎಂದು ಕರೆಯತಕ್ಕದ್ದು. ಅಂದರೆ ಪೂರ್ಣ ನಾಮವನ್ನು ಕರೆಯಲು ಸಾಧ್ಯವಿಲ್ಲವೆಂದರೆ ಮಹಾರಾಜ ಎಂದು ಕರೆಯತಕ್ಕದ್ದು. ತಿಳಿದುಕೋ, ಶ್ರೀನಿವಾಸ ಎಂದು ಕರೆಯಲು ಸಾಧ್ಯವಿಲ್ಲ. ಕಾರಣವಿರುವುದು. ತಿಳಿಸುವೆ ಕಾರಣವನ್ನು. ಏತಕ್ಕಾಗಿ ಅಂದರೆ ಶ್ರೀನಿವಾಸನಾಗಿ, ಅಂದರೆ ತಿಳಿದುಕೋ, ಶ್ರೀನಿವಾಸನಾಗಿ ಅಂದರೆ ಜನ್ಮವನ್ನು ಪಡೆದುಕೊಂಡನು, ನಂತರ ಮಹಾರಾಜನಾಗಿ ಮಾರ್ಪಾಟುಗೊಂಡು ಬಿಟ್ಟನು. ಆ ಕಾರಣದಿಂದಲೇ ಅಂದರೆ ನೀವುಗಳು ಮಹಾರಾಜನನ್ನು ಮಹಾರಾಜನೆಂದೇ ಕರೆಯತಕ್ಕದ್ದು ಅಥವಾ ರಾಜ ಶ್ರೀನಿವಾಸ ಸನ್ನಿಧಿ ಎಂದು ಕರೆಯತಕ್ಕದ್ದು. ತಿಳಿಯಿತು? ಅಲ್ಲ, ನನಗೆ ಒಂದು ಕನ್ಫ್ಯೂಸ್. ರಾಜ ಇರ್ತಾನೆ, ರಾಜ ಎಲ್ಲ ಗೆದ್ದು ಇಡೀ ಜಗತ್ತನ್ನ ಗೆದ್ಮೇಲೆ ಅವ್ನು ಮಹಾರಾಜ ಅಂತ ಪಟ್ಟ ಕಟ್ತಾರೆ. ಇನ್ನು ದೊಡ್ಡ ವ್ಯಕ್ತಿಯಾಗಿ ದೈವಾಂಶ ಸಂಬೂಧ ಅಂದ್ರೆ ಸನ್ನಿಧಿ ಹೇಳ್ತಾರೆ. ಇಲ್ಲಿ ಶ್ರೀನಿವಾಸ ರಾಜ ಮಹಾರಾಜ ಶ್ರೀನಿವಾಸ ಸನ್ನಿಧಿ ಅಂತ ಹೇಳಿ ನೀವೇ ನಾಮಾಂಕಿತ ಪಟ್ಟ ಕಟ್ಕೊಂಡಿದ್ದೀರಿ, ಯಾರು ಕೊಟ್ಟಿಲ್ಲ. ಇದಕ್ಕೇನು ನನಗೆ ಕನ್ಫ್ಯೂಸು. ಈ ನಾಮವನ್ನು ಕೊಟ್ಟದ್ದು ಮಾತೆ ಮಹಾಕಾಳಿಯಾದ ನಾನು. ಏಕೆಂದರೆ ತಿಳಿದುಕೋ, ರಾಜ ಶ್ರೀನಿವಾಸ ಸನ್ನಿಧಿಯ ಪಟ್ಟಾಭಿಷೇಕವನ್ನು ಜರುಗಿಸಿದ್ದು ಸಹ ನಾನೇ. ಅವನ ಪಟ್ಟಾಭಿಷೇಕವನ್ನು ಜರುಗಿಸಿದ್ದು ನಾನೇ. ಆದ್ದರಿಂದ ಆ ನಾಮವನ್ನು ಜರುಗಿಸುವ ಸಮಯದಲ್ಲೇ ನೀಡಿದೆ. ಈಗ ಕಾಳಿ ಒಂದ್ ಸ್ವಲ್ಪ ಬಿಡುವು ಕೊಡ್ಬೇಕು, ಶ್ರೀನಿವಾಸರ ಜೊತೆ ಮಾತಾಡ್ಬೇಕು ನಾನು. ಅಂದರೆ ಪ್ರಶ್ನೆಗಳು ಮುಗಿಯಿತು. ಇನ್ನು ಬೇರೆ ಪ್ರಶ್ನೆ ಇವೆ, ಇನ್ನೊಂದು 5 ನಿಮಿಷ ಸುಧಾರಿಸ್ಕೊಳ್ಳೋಣ. ತೊಂದರೆ ಇಲ್ಲ, ತೊಂದರೆ. ಪ್ರಶ್ನೆಗಳು ನೀಡ ಉತ್ತರಿಸಿಯೇ. ಅಲ್ಲ, ಅಲ್ಪಮಾನವ ನಾವು, ನಮಗೆ ಸುಸ್ತಾಗುತ್ತೆ ಸ್ವಲ್ಪ. ಶ್ರೀನಿವಾಸನ ಬಿಟ್ಬಿಡಿ ಈಗ ಒಂದ್ ಸ್ವಲ್ಪ. ಪ್ರಶ್ನೆಗಳಿದ್ದರೆ ಪ್ರಶ್ನೆಗಳನ್ನು ಇಟ್ಟು ಬಿಡು, ಉತ್ತರಿಸಿಯೇ.
ಬೇರೆ ಬೇರೆ ವಿಶ್ರಮಿಸುವೆ. ಬೇರೆ ಬೇರೆ ಪ್ರಶ್ನೆಗಳು ಇನ್ನೊಂದ್ಸರಿ ಕರೆಸ್ತೀನಿ ಅಮ್ಮನ್ನ, ನಾನೇ ಕರೆಸ್ತೀನಿ, ನನಗೆ ಆ ಶಕ್ತಿ ಇದೆ. ಸಾಧ್ಯವಿಲ್ಲ, ಶಕ್ತಿ ಇದೆ, ಸಾಧ್ಯವೇ ಇಲ್ಲ. ಆದ್ರೆ ಅಮ್ಮ ಬರಲ್ಲ, ಸಾಧ್ಯವೇ ಇಲ್ಲ. ಅಮ್ಮ ಬರಲ್ಲ. ನಾನು ಅಪೇಕ್ಷಿಸಿದ್ರೆ ಮಾತ್ರವೇ ನಿಮ್ಮನ್ನೇ ನುಡಿ ಅಪೇಕ್ಷಿಸಿದ್ರೆ ಮಾತ್ರವೇ ನುಡಿಯನ್ನು ಪ್ರಾರಂಭಿಸುವೆ. ಅನ್ಯರು ಸೂಚಿಸಿದರೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಭಕ್ತರ ಮೇಲೆ ಭಕ್ತಿ ಮೇಲೆ ನಿಮ್ಗೇನು ಯಾರು ನನ್ನ ಭಕ್ತರು? ನಾನು ಸಾಧ್ಯವೇ ಇಲ್ಲ. ನನ್ನ ಭಕ್ತನಾಗಿರುವವನು ರಾಜ ಶ್ರೀನಿವಾಸ ಸನ್ನಿಧಿ ಮಾತ್ರವೇ ಹೊರತು ಅವನ ಭಕ್ತರು ನಾವು, ಅವನ ಭಕ್ತರು ನಾವು, ರಾಜ ಶ್ರೀನಿವಾಸ ಸನ್ನಿಧಿಯ ಭಕ್ತರೆಂದು ತಿಳಿಸಿಕೊಡುತ್ತಾ ಇರುವೆಯಾ? ಹಾಗಾದರೆ ರಾಜ ಶ್ರೀನಿವಾಸ ಸನ್ನಿಧಿಯೊಂದಿಗೆ ಮಾತನಾಡು. ಅಂದರೆ ತಿಳಿದುಕೋ, ನೀನು ಸೂಚಿಸಿದರೆ ಮಾತೆ ಮಹಾಕಾಳಿಯಾದ ನಾನು ನುಡಿಯನ್ನು ಪ್ರಾರಂಭಿಸುವುದಿಲ್ಲ. ಮನ್ಸು ಮಾಡ್ತಾರೆ. ತಿಳಿದುಕೋ, ನೀನು ಹಿಂದೆ ತಿಳಿಸಿದ್ದೆ ಯಾವ ರೀತಿ ಎಂದರೆ ನೀನು ನುಡಿಯಲು ಪ್ರಾರಂಭಿಸಲು ಸೂಚಿಸುವೆ ಎಂದು. ತಿಳಿದುಕೋ, ತಿಳಿದುಕೋ, ನೀವುಗಳು ನನ್ನ ನುಡಿಯನ್ನು ಪ್ರಾರಂಭಿಸಲು ಸಹ ಸಾಧ್ಯವಿಲ್ಲ, ನಿಲ್ಲಿಸಲು ಸಹ ಸಾಧ್ಯವಿಲ್ಲ. ಈಗ ನನ್ನ ಮೈ ಮೇಲೆ ಕಾಳಿ ಬರ್ತಾಳೆ, ಸಾಧ್ಯವೇ ಇಲ್ಲ. ನನ್ನ ಮೈ ಮೇಲೆ ನನ್ನೇ ನೋಡಿ, ಸಾಧ್ಯವೇ ಇಲ್ಲ ನೋಡಿ, ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ, ಶ್ರೀನಿವಾಸಿ ಸಾಧ್ಯವೇ ಇಲ್ಲ, ಶ್ರೀನಿವಾಸಿ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ತಿಳಿದುಕೋ, ಸಾಧ್ಯವೇ ಇಲ್ಲ. ಯಾರೆಂದು ತಿಳಿದುಕೊಂಡಿರುವೆ? ಮಾತ ಮಹಾಕಾಳಿ. ನನ್ನ ಮೈ ಮೇಲೆ ಬಾರುವುದಕ್ಕೆ ಸಾಧ್ಯವೇ ಇಲ್ಲ. ಬರ್ಸ್ಕೋತೀನಿ, ಬಾರುವುದಕ್ಕೆ ಸಾಧ್ಯವೇ ಇಲ್ಲ. ಬರ್ಸ್ಕೋತೀನಿ, ಬಾರುವುದಕ್ಕೆ ಸಾಧ್ಯವೇ ಇಲ್ಲ. ಸಾಧ್ಯವೇ ಇಲ್ಲ. ಬಾರುವುದಕ್ಕೆ ಸಾಧ್ಯವೇ ಇಲ್ಲ. ಬಾರುವುದಕ್ಕೆ ಸಾಧ್ಯವೇ ಇಲ್ಲ. ತಿಳಿದುಕೋ, ರಾಜ ಶ್ರೀನಿವಾಸ ಸನ್ನಿಧಿ ದೇಹದಲ್ಲಿಯೇ ಇರುವೆ. ಆದ ಕಾರಣ ಬರುವ ಅವಶ್ಯಕತೆಯೇ ಇಲ್ಲ. ದೇಹದಲ್ಲೇ ಇರುವವರು ಎಲ್ಲಿಗೆ ಬರುವರ? ಮತ್ತೊಂದು ದೇಹವಿರುವುದೇ ರಾಜ ಶ್ರೀನಿವಾಸ ಸನ್ನಿಧಿ ಇಲ್ಲವಲ್ಲವೇ? ಆ ಮಹಾಕಾಳಿಗೆ ತಾಕತ್ತಿದ್ರೆ ಅಲ್ಪಮಾನವನಾದ ಮನುಷ್ಯ ನನ್ನ ಮೈ ಮೇಲೆ ಬರುವುದಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ರಾಜ ಶ್ರೀನಿವಾಸ ಸನ್ನಿಧಿಯ ದೇಹವನ್ನು ಹೊರತುಪಡಿಸಿ ಮತ್ತೊಂದು ದೇಹವನ್ನು ಒಕ್ಕಲಾರೆ. ಯಾಕೆ ರಾಜ ಶ್ರೀನಿವಾಸನ್ನೇ ಆಯ್ಕೆ ಮಾಡ್ಕೊಂಡ್ರಿ ನೀವು? ಅವನು ಇಲ್ಲಿಯ ತನಕ ತಿಳಿಸಿಕೊಟ್ಟನಲ್ಲವೇ ಯಾವ ರೀತಿಯಾಗಿ ಅವನ ದೇಹವನ್ನು ಒಕ್ಕುವಂತ ಆಯಿತೆಂದು. ಆ ಕಾರಣದಿಂದಲೇ ಅವನ ದೇಹವನ್ನು ಒಕ್ಕುವಂತ ಆಗಿದ್ದು. ಈ ಮಹಾಕಾಳಿ ಆದ್ಮೇಲೆ ಇನ್ಯಾರ್ಯಾರು ಬರ್ತಾರೆ ರಾಜ ಶ್ರೀನಿವಾಸ ಮೈ ಮೇಲೆ? ಪ್ರಶ್ನೆಯು ಈಗ ಪ್ರಶ್ನೆಯನ್ನಿಟ್ಟಿರುವೆ ಅಲ್ಲವೇ? ತಿಳಿದುಕೋ, ತಿಳಿದುಕೋ, ಮಹಾಕಾಳಿಯ ನಂತರ ಮತ್ತಾರನ್ನು ಯಾರ ನುಡಿಯನ್ನು ಆಲಿಸಬೇಕೆಂದಿರುವೆ ತಿಳಿಸು, ಅವರೇ ನುಡಿಯುವರು. ಯಾರ ನುಡಿಯನ್ನಾದರೂ ಸರಿಯೇ ತಿಳಿದುಕೋ, ಯಾರ ನುಡಿಯನ್ನಾದರೂ ಸರಿಯೇ ತಿಳಿದುಕೋ, ಯಾರ ನುಡಿಯನ್ನಾದರೂ ಸರಿಯೇ. ಮೈ ಮೇಲೆ ಬರ್ತಾನೆ, ತಿಳಿದುಕೋ. ನಿತ್ಯಾನಂದ ಮೈ ಮೇಲೆ ಬರ್ತಾನೆ, ತಿಳಿದುಕೋ. ಹಲವಾರು ದೇವರುಗಳಿರುವರಲ್ಲವೇ? ತಿಳಿದುಕೋ, ತಿಳಿದುಕೋ, ತಿಳಿಸುತ್ತಾ ಇರುವೆನಲ್ಲವೇ? ಹಲವಾರು ದೇವರುಗಳಿರುವರಲ್ಲವೇ? ಹಲವಾರು ದೇವರುಗಳಿರುವ ಕಾರಣ ಯಾವ ದೇವರನ್ನು ತಿಳಿದುಕೋ, ತಿಳಿದುಕೋ. ದೇವರು ಮಾತ್ರವೇ ಬರುವರು, ಯೇಸು ಕ್ರಿಸ್ತ ಮಾನವರು. ಯೇಸು ಕ್ರಿಸ್ತ ತಿಳಿದುಕೋ, ತಿಳಿಸುತ್ತಾ ಇರುವೆ. ಯೇಸು ಕ್ರಿಸ್ತ ಬರ್ತಾರೆ, ತಿಳಿದುಕೋ, ತಿಳಿಸುತ್ತಾ ಇರುವೆ. ಹಲವಾರು ದೇವರುಗಳಿರುವರು, ಹಲವಾರು ದೇವರುಗಳಿರುವ ಕಾರಣ ಯಾವ ದೇವರನ್ನು ಅಪೇಕ್ಷಿಸುವೆಯೋ ದೇವರು ಮಾತ್ರವೇ ಬರುವರು. ಏಕೆಂದರೆ ಸ್ವಲ್ಪ ಬಿಡುಕು ಕೊಡ್ಲಿ. ಈಗ ಕಂಪ್ಲೀಟ್ ಕ್ಲೋಸ್. ತಡೆ 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 ಅಂದರೆ ಇಲ್ಲಿಯ ತನಕ ಮಾತೆ ಮಹಾಕಾಳಿಯಾದ ನನಗೆ ಹಲವಾರು ಪ್ರಶ್ನೆಗಳನ್ನು ಈ ಮಾನವನು ಇಟ್ಟಿರುವನಲ್ಲವೇ? ಈ ಮಾನವನು ಇಟ್ಟಿರುವ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ನೀಡಿರುವ ಮಾನವ. ತಿಳಿಯಿತಲ್ಲವೇ? ಉತ್ತರವು ಅಂದರೆ ನಿನ್ನ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ನೀಡಿರುವ ಕಾರಣ ಅಂದರೆ ನನ್ನ ನುಡಿಯನ್ನು ನಿಲ್ಲಿಸಬಹುದಲ್ಲವೇ? ತಕ್ಷಣ ನಿಲ್ಲಿಸಬಹುದಲ್ಲವೇ? ನಿಲ್ಲಿಸಲಿ, 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 ನಿಲ್ಲಿಸುವ. ನೀರು ಕುಡಿ. ನಮಸ್ಕಾರ ವೀಕ್ಷಕರೇ. ಸೊ ಒಂದು ವಿಶೇಷವಾದ ಎಪಿಸೋಡ್ಗಳು ಮಾಡ್ತಾ ಬಂದ್ವಿ. ಸ್ಪೆಷಲಿ ಹುಲಿಕಲ್ ನಟರಾಜ್ ಸರ್ ಜೊತೆ ಒಂದಷ್ಟು ನಮ್ಮ ಶ್ರೀನಿವಾಸ್ ಸರ್ ಜೊತೆಯಲ್ಲಿ ಡಿಸ್ಕಷನ್ಸ್ ಆಗೈತೆ. ಸಾರ್ ಬಂದು ಹುಲಿಕಲ್ ಸರು ಅವರ ಒಂದು ಸ್ನೇಹಿತರು ಮತ್ತು ಅವರು ಗೊತ್ತಿರೋ ಆಸ್ಪತ್ರೆಯಲ್ಲಿ ಡಾಕ್ಟ್ರು ಗಿರೀಶ್ ಅಂತೇಳಿ ಸೈಕಿಯಾಟ್ರಿಸ್ಟ್
ಅವ್ರನ್ನ ಕರೆಸಿ ಅವ್ರ ಕಡೆಯಿಂದ ಇವರು ಏನು ತೊಂದರೆ ಆಗೈತೆ ಒಂದು ಸಮಾಲೋಚನೆ ಮಾಡ್ಕೊಂಡು ಮಾತಾಡಿದ್ರು. ಸುಮಾರು ಹೊತ್ತು ಒಂದು 1 ಅವರ್ ತನಕ ಅವರು ಸಮಾಲೋಚನೆ ಮಾತಾಡಿದ್ದಾರೆ. ಬಟ್ ಅದು ಏನಾಗಿದೆ ಎತ್ತ ಅವರು ಅದನ್ನು ಡೈರೆಕ್ಟಾಗಿ ಅವ್ರ ಮುಖಾಂತರ ಹೇಳ್ತಾರೆ. ಸೊ ಹಾಗಾಗಿ ಡಾಕ್ಟ್ರ್ ಜೊತೆ ಏನಾಗಿದೆ, ಇವರು ಯಾಕೆ ಹಿಂಗೆ ಆಗ್ತಾಯಿದೆ, ಇವರಲ್ಲಿ ಶಕ್ತಿ ಇರೋದಾ ಇಲ್ಲ ಇವರಾಗೆ ಆ ಥರ ಆಗ್ತಾ ಇರೋದಾ, ಅದನ್ನು ಡಾಕ್ಟರ್ ಏನು ಹೇಳ್ತಾರೆ, ಸೈಕ್ಯಾಟ್ರಿಸ್ಟು. ಸೊ ಅದನ್ನು ಕೇಳೋಣ. ಎಲ್ಲರಿಗೂ ನಮಸ್ಕಾರಗಳು. ಆ್ಯಕ್ಚುಲಿ ಸರ್ನ ನಾನು ಸುಮಾರು ಹೊತ್ತು ತೊಗೊಂಡು ಅವ್ರನ್ನ ಅಸೆಸ್ಮೆಂಟನ್ನು ಮಾಡಿದೆ. ಮಾಡಿದಾಗ ಕೆಲವು ವಿಚಾರಗಳು ನನಗೆ ಗೊತ್ತಾಯಿತು. ನನ್ನ 12 ವರ್ಷದ ಎಕ್ಸ್ಪೀರಿಯನ್ಸಲ್ಲಿ ಸರ್ಗೆ ಆಲ್ಮೋಸ್ಟ್ ಒಂದು 2001 2002 ಹಲವಾರು ಸ್ವಲ್ಪ ಸ್ಟ್ರೆಸ್ಗಳಾಯಿತು. ಅವ್ರ ಮನೇಲಿ ಕೆಲವು ಘಟನೆಗಳು ನಡೀತು. ಸರ್ಗೆ ಇವಾಗ ಏನು ಆಗ್ತಾ ಇದೆ ಅದೆಲ್ಲ ನಾವು ಸ್ಟ್ರೆಸ್ ಇಂಡ್ಯೂಸ್ಡ್ ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತೀವಿ ನಾವು. ಅವ್ರು ಸರ್ ಏನು ಹೇಳ್ತಿದ್ದಾರೆ, ಅವರ ಮೈಯಲ್ಲಿ ಯಾರು ಮಹಾಕಾಳಿ ಅನ್ನೋ ದೇವಿ ಒಂದು ಶಕ್ತಿ ಇದೆ ಅಂತ ಹೇಳ್ತಾರೆ. ಅವ್ರಿಗಾಗಿ ಅನಿಸ್ತಾ ಇದೆ, ಅವ್ರಿಗದು ರಿಯಲ್ಲು. ಅದು ನಾವು ಯಾರು ಅಬ್ಜೆಕ್ಟ್ ಮಾಡ್ತಾ ಇಲ್ಲ. ಬಟ್ ನಾವು ಸೈಕಾಲಜಿಕಲಿ ಹೇಳ್ಬೇಕಂದ್ರೆ ಇದನ್ನು ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್ ಅಂತ ನಮ್ಮ ಭಾಷೆಯಲ್ಲಿ ನಾವು ಹೇಳ್ತೀವಿ. ಅಂದರೆ ಮುಂಚೆ ಆದಂಥ ಟ್ರಾಮಾ ಇವೆಂಟ್ಸು, ಏನು ಅಬ್ಯೂಸ್ ಇರ್ಬೋದು, ತೊಂದರೆಗಳಿರ್ಬೋದು, ಸ್ಟ್ರೆಸ್ಗಳಿರ್ಬೋದು, ಅದರಿಂದ ಅವರು ಒಂದು ಬ್ರೈನಲ್ಲಿ ಏನಾಗುತ್ತೆ, ಕೆಲವು ಕೆಮಿಕಲ್ಗಳ ಇಂಬ್ಯಾಲೆನ್ಸ್ ಆಗ್ತದೆ. ಅದರಿಂದ ಸೈಕಾಲಜಿಕಲ್ ಡಿಸಾರ್ಡರ್ಸ್ ಆಗ್ತದೆ. ಇದಕ್ಕೆ ನಾವು ಬ್ರೀಫಾಗಿ ಡಿಸೋಸಿಯೇಟಿವ್ ಡಿಸಾರ್ಡರ್ ಅಂತೀವಿ. ಬಟ್ ಈ ಕೇಸಲ್ಲಿ ಇನ್ ಪರ್ಟಿಕ್ಯುಲರಾಗಿ ಡಿಸೋಸಿಯೇಟಿವ್ ಐಡೆಂಟಿಟಿ ಡಿಸಾರ್ಡರ್ ಅಂತ ನಾವು ಕರಿತೀವಿ. ಈ ಡಿಸಾರ್ಡರ್ಗೆ ಚಿಕಿತ್ಸೆ ಇದೆ. ನಾವು ಅವರಿಗೆ ಕೌನ್ಸಿಲಿಂಗನ್ನು ನೀಡಿ ಅದಕ್ಕೆ ಟ್ರೀಟ್ಮೆಂಟನ್ನು ಕೊಟ್ಟು ಅವ್ರಿಗೆ ಏನು ಸ್ಟ್ರೆಸ್ ಇದೆ ಅದರಿಂದ ರಿಲೀಫನ್ನು ಮಾಡಿದ್ರೆ ಇದರಿಂದ ಕಂಪ್ಲೀಟ್ ಹೊರಗೆ ಬರ್ತಾರೆ. ಸರ್ಗೆ ಕೂಡ ಅದರ ರಿಲೇಟೆಡ್ ನಾನು ಮಾತಾಡಿದ್ದೀನಿ. ಆ ಸರ್ ಅವ್ರ ಇಚ್ಛೆಯನ್ನು ನನಗೆ ತಿಳಿಸಿದ್ದಾರೆ. ಓಕೆ, ಅದು ಕ್ಯಾಮ್ರಾ ಮುಂದೆ ಹೇಳೋದು ಬೇಡ, ಅವ್ರು ಒಪ್ಪಿದರೆ ನಂತರ ನಾವು ಅದು ಮುಂದುವರ್ಸೋಣ. ನಾವು ಟ್ರೀಟ್ಮೆಂಟ್ ಅಂತ ಬಂದಾಗ ಅವ್ರ ಇಚ್ಛೆ ಬೇಕಾಗ್ತದೆ, ಅವ್ರ ಕನ್ಸೆಂಟ್ ಅಂತ ನಾವು ಹೇಳ್ತೀವಿ. ಅವ್ರ ಕನ್ಸೆಂಟ್ ಇಲ್ದಲೇ ನಾವು ಮುಂದುವರಿಯೋದಿಲ್ಲ. ಅದು ಕೂಡ ಕಾನ್ಫಿಡೆನ್ಷಿಯಾಲಿಟಿ ಇರುತ್ತೆ. ಅವರು ಒಪ್ಪದಲ್ಲೇ ಕೂಡ ಅವರ ಮುಖವನ್ನು ತೋರಿಸೋದಾಗಲಿ ಅವ್ರ ಪರಿಚಯನ ಕೂಡ ನಾವು ಮಾಡೋದಿಲ್ಲ. ಅವರು ತಿಳಿಸಿಕೊಟ್ಟ ವಿಚಾರದ ಮೇಲೆ ನಾನು ಡಯಾಗ್ನೋಸಿಸನ್ನು ಹೇಳಿದೆ ಮತ್ತು ಟ್ರೀಟ್ಮೆಂಟನ್ನು ಕೂಡ ಹೇಳಿದ್ದೀನಿ. ಇದಕ್ಕೆ ನಾವು ಕೆಲವೊಂದು ಮಾತ್ರೆಗಳಿದ್ದಾವೆ, ಕೊಟ್ಟರೆ 1 ತಿಂಗಳು ಅಥವಾ 2 ತಿಂಗಳು ಮ್ಯಾಕ್ಸಿಮಮಲ್ಲಿ ಇದನ್ನು ಹೊರಗೆ ತರ್ಬೋದು. ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಅದಕ್ಕೆ ನಾನು ಹೇಳ್ತೀನಿ, ಈಗ ವೈದ್ಯರು ಇಷ್ಟೊತ್ತು ನನ್ನ ಜೊತೆ 1 ಅವರ್ ಮಾತಾಡಿದ್ರು. ಸೊ ನನ್ನ ಟ್ರಾವೆಲ್ ಬಗ್ಗೆ ಎಲ್ಲ ಹೇಳಿದೆ ಅವ್ರಿಗೆ. ಸೊ ಹೇಳಿದಾಗ ಈಗ ಅವರು ಒಂದು ಮೆಡಿಕಲ್ ಟರ್ಮಲ್ಲಿ ಹೇಳಿದ್ರು, ಏನೋ ಒಂದು ಡಿಸಾರ್ಡರ್ ಇದೆ, ಅಬ್ನಾರ್ಮಲಿಟಿ ಇದೆ. ದಯವಿಟ್ಟು ತಿಳ್ಕೊಳ್ಳಿ, ನನಗೆ ಯಾವುದೇ ಥರ ಅಬ್ನಾರ್ಮಲಿಟಿ ಇಲ್ಲ. ಏನಕ್ಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಈಗ ಸಾಕಷ್ಟು ಕೇಸಸ್ ಅವ್ರು ನೋಡಿರ್ಬೋದು, ಅವ್ರಿಗೆ ಆ ರೀತಿ ಇರ್ಬೋದು. ಬಟ್ ನಾನು ಮೆಂಟಲಿ ಫಿಟ್ ಇದ್ದೀನಿ, ಫಿಸಿಕಲಿ ಫಿಟ್ ಇದ್ದೀನಿ. ಏನಕ್ಕೆ ಅಂದರೆ ಇವ್ರ ಹತ್ರ ನಾನು ಬರೋಕ್ಕೆ ಮುಂಚೆ, ಈಗ ನಾನು ದೇವ್ರ ರೀತಿಯಲ್ಲಿ ಮಾತಾಡೋಕ್ಕೆ ಮುಂಚೆ ನಾನು ಸಾಕಷ್ಟು ಫೇಮಸ್ ಇರೋಂಥ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿದ್ದೀನಿ. ಯಾಕಂದರೆ ನಾನೊಬ್ಬ ವಿದ್ಯಾವಂತನಾಗಿ ನಾನು ಈ ದಾರಿಯಲ್ಲಿ ನಾನು ಟ್ರಾವೆಲ್ ಆಗೋಕ್ಕೆ ನನಗಿಷ್ಟ ಇರಲಿಲ್ಲ. ಸೊ ಅದಕ್ಕೆ ನಾನು ಸಾಕಷ್ಟು ಫೇಮಸ್ ಇರೋಂಥ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ನನ್ನನ್ನು ಅವರು ಟೆಸ್ಟ್ ಮಾಡಿ ನನಗೇನೂ ತೊಂದರೆ ಇಲ್ಲ, ನಾನು ಮೆಂಟಲಿ ಫಿಟ್ ಇದ್ದೀನಿ, ಫಿಸಿಕಲಿ ಫಿಟ್ ಇದ್ದೀನಿ ಅಂತೇಳಿ ಹೇಳಾದ ಮೇಲೇ ನಾನು ಓಕೆ ನನ್ನಲ್ಲಿರೋಂಥ ಈ ಶಕ್ತಿ ಏನು ನನಗೆ ಒಳ್ಳೆಯದೇ ಬಯಸ್ತಾ ಇದೆ, ನನ್ನಿಂದ ಬೇರೆಯವ್ರಿಗೆ ಒಳ್ಳೇದಾಗ್ತಾ ಇದೆ. ಸೊ ಹಂಗಾಗಿ ನನಗೆ ಒಳ್ಳೇದಾಗಿ ಬೇರೆಯವ್ರಿಗೆ ಒಳ್ಳೇದಾಗ್ತಾ ಇದ್ದಂದಾಗ ನಾನು ಯಾಕೆ ಎಂಜಾಯ್ ಮಾಡಬಾರ್ದು? ನನ್ನಿಂದ ಒಬ್ರಿಗೆ ತೊಂದರೆ ಇಲ್ಲ, ಇರೋ ತೊಂದರೆ ನಾನು ಸಾಲ್ವ್ ಮಾಡ್ತಾಯಿದ್ದೀನಿ. ಸೊ ಹಂಗಾಗಿ ನಾನು ಎಂಜಾಯ್ ಮಾಡ್ತಾಯಿದ್ದೀನಿ. ಸೊ ಡಾಕ್ಟ್ರ್ ಹೇಳ್ದಂಗೆ ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ. ಸೊ ಅವರು ಬೇರೆ ಕೇಸಸಲ್ಲಿ ಇರೋಂಥ ತೊಂದರೆಗಳನ್ನ ಹೇಳಿರ್ಬೋದು, ಬಟ್ ನನಗೆ ಯಾವುದೇ ರೀತಿ ತೊಂದರೆ ಇಲ್ಲ. ನಾನು ಮೆಂಟಲಿ ಫಿಸಿಕಲಿ ಎಲ್ಲ ರೀತಿಯಲ್ಲಿ ಫಿಟ್ ಇದ್ದೀನಿ. ನಾನು ಆ್ಯಸ್ ಆ್ಯಂಡ್ ಟುಡೇ ನಾನು ಏನು ಬಿಸ್ನೆಸ್ ಆ್ಯಕ್ಟಿವಿಟೀಸ್ ಮಾಡ್ತಾಯಿದ್ದೀನಿ, ಟಿಲ್ ಟುಡೇ ನಾನು ಹ್ಯಾಪಿಯಾಗಿ ಬಿಸ್ನೆಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ರೀತಿಯೂ ಚೆನ್ನಾಗಿದೆ. ಥ್ಯಾಂಕ್ಸ್ ಸರ್. ಓಕೆ.